ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್, ನಮಸ್ತೆ ಹಿಂದೂಸ್ತಾನ್ ಮೈಸೂರಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಮುಸಲ್ಮಾನ್ ಕಂಟ್ರೀಸ್ಗಳಲ್ಲಿ, ಇಸ್ಲಾಮಿಕ್ ಕಂಟ್ರೀಸ್ಗಳಲ್ಲಿ ಅನ್ರೆಸ್ಟ್ ಜಾಸ್ತಿ ಇದೆ, ಹೊಡೆದಾಟ ಜಾಸ್ತಿ ಇದೆ, ಕೊಲೆ ಜಾಸ್ತಿ ಇದೆ, ಕಳ್ತನ ಜಾಸ್ತಿ ಇದೆ ಅಂತ ಒಂದು ಒಪಿನಿಯನ್ ವರ್ಲ್ಡಲ್ಲಿ ಕ್ರಿಯೇಟ್ ಆಗ್ತಾಯಿದ್ರು. ಅದ್ರ ಬಗ್ಗೆ ಆಧಾರ ಕೊಟ್ಟು ಮಾತಾಡಬೇಕು. ಆ ದೃಷ್ಟಿಯಿಂದ ಇವತ್ತು ಮಾತಾಡ್ತಾ ಇದ್ದೀವಿ. ಸೌದಿ ಅರೇಬಿಯಾ ಅನ್ನೋದು ರಿಚೆಸ್ಟ್ ಇಸ್ಲಾಮಿಕ್ ಕಂಟ್ರಿ. ರಿಚೆಸ್ಟ್ ಇಸ್ಲಾಮಿಕ್ ಕಂಟ್ರಿ ಅಂತಂದರೆ 4 ರಿಯಾಲ್ಗೆ $1 4 ರಿಯಾಲ್, 1 ರಿಯಾಲ್ಗೆ $4. ಇದು ನೋಡಿ, 1 ರಿಯಾಲ್ಗೆ $4 ಅಮೆರಿಕನ್ ಡಾಲರ್ಸ್. ಅಂದರೆ ಎಷ್ಟು ರಿಚೆಸ್ಟ್ ಕಂಟ್ರಿ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ ನಮಗೆ. 1 ರಿಯಾಲ್ಗೆ $4. ನಮ್ಮ ದೇಶದಲ್ಲಿ $1ಗೆ $85 $90 ಕೊಡಬೇಕು. ಹಾಗಾಗಿ ಸೌದಿ ಅರೇಬಿಯಾ ಭಾಳ ರಿಚೆಸ್ಟ್ ಕಂಟ್ರಿ ಪ್ರಪಂಚದಲ್ಲಿ. ಮತ್ತು ಸೌದಿ ಅರೇಬಿಯಾ ಅಂತ ಏನಿದೆ ನೋಡಿ, ಇದು ಸುನ್ನಿ ಮುಸ್ಲಿಂ ಕಂಟ್ರಿ. ಸುನ್ನಿ ಅಂತಂತಂದರೆ ನಾವು ಅತ್ಯಂತ ಶ್ರೇಷ್ಠ, ಮುಸಲ್ಮಾನರಲ್ಲೇ ಅತ್ಯಂತ ಶ್ರೇಷ್ಠರು ಅಂತ ಹೇಳ್ತಕ್ಕಂಥದ್ದು. ಮೊದಲು ಏನಾಗಿದೆ, ರಾಜರ ಮಂತ್ರದಲ್ಲಿ ಇದೆ ಇಲ್ಲಿ ಇದು ರಾಜ್ಯಾಂಗ ವ್ಯವಸ್ಥೆ. ಅದರಲ್ಲಿ ಏನಾಗಿದೆ, MBS ಅಂದ್ಬಿಟ್ಟು ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತ ಅಂದ್ಬಿಟ್ಟು ಆತ ಕ್ರೌನ್ ಪ್ರಿನ್ಸ್ ಅಂತೆ. ಕ್ರೌನ್ ಪ್ರಿನ್ಸ್ ಅಂತ ರಾಜಕುಮಾರ, ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಏನು ಅಂತಂದರೆ ತುಂಬ ರಿಚೆಸ್ಟ್ ಕಂಟ್ರಿ. ಒಸಾಮಾ ಬಿನ್ ಲ್ಯಾಡನ್ ಅಂತ ಇದ್ದ, ಅವ್ರನ್ನ ಅಮೇರಿಕಾ ಸೀಲ್ ಪಡೆಗಳು ಕೊಂದು ಹಾಕ್ತು. ಅವನು ಕೊಂದು ಹಾಕಿ ಅವನ ದೇಹ ಸತ್ತಿರ್ತಕ್ಕಂಥ ಶರೀರವನ್ನು ತಗೊಂಡು ಸಮುದ್ರದಲ್ಲಿ ಬಿಸಾಕೋದು ಏರೋಪ್ಲೇನಲ್ಲಿ. ಯಾಕೆ ಅಂತಂದರೆ, ಎಲ್ಲಾದರೂ ಸಮಾಧಿ ಮಾಡೋಕ್ಕೆ ಜಾಗ ಕೊಟ್ಟರೆ ಅದು ನಾಳೆ ಪವರ್ ಸೆಂಟ್ರಾಗಿ ಬೆಳೆದ್ಬಿಡುತ್ತೆ. ಈ ಮುಸಲ್ಮಾನರು ಏನಿದ್ದಾರೆ ಅಮಾಯಕರು, ಅನಕ್ಷರಸ್ಥರು ಜಾಸ್ತಿ ಇರೋದು. ಹಾಗಾಗಿ ಏನಾಗುತ್ತೆ, ವರ್ಲ್ಡಲ್ಲಿ ಅರಾಜಕತೆ ಉಂಟಾಗುತ್ತೆ. ವರ್ಲ್ಡಲ್ಲಿ ವ್ಯವಸ್ಥೆಯಲ್ಲಿ ಇಲ್ಲದೆ ಇರ್ತಕ್ಕಂಥ ಇದು ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅಂದ್ಬಿಟ್ಟು ಅವನ್ನೇನು ಮಾಡಿದ್ರು, ಒಸಾಮಾ ಬಿನ್ ಲ್ಯಾಡನ್ನ ವಿಮಾನದಲ್ಲಿ ತೊಗೊಂಡೋಗಿ ಸಮುದ್ರದಲ್ಲಿ ಬಿಸಾಕಿದ್ರು. ಇರಲಿ, ಇದೆಲ್ಲ ಹಳೆ ಕತೆ. ಇಷ್ಟೆಲ್ಲ ಯಾಕೆ ಮಾತಾಡ್ತಿದ್ದೀನಿ ಅಂತಂದರೆ, ಸೌದಿ ಅರೇಬಿಯಾ ರಿಚೆಸ್ಟ್ ಕಂಟ್ರಿ. ರಿಚೆಸ್ಟ್ ಕಂಟ್ರಿ ಆದರೆ ಈಗೇನಾಗಿದೆ, ನರೇಂದ್ರ ಮೋದಿಯವರು ನೋಡಿ ಭಾರತದಲ್ಲಿ ಸ್ಟ್ರಾಂಗೆಸ್ಟ್ ಪ್ರಧಾನಮಂತ್ರಿ, ವಿಶ್ವಗುರು ಆಗೋಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಿದ್ವಿ. 2ನೇ ಹೆಜ್ಜೆ, 3ನೇ ಹೆಜ್ಜೆ, 4ನೇ ಹೆಜ್ಜೆ ಇಟ್ಟಾಗಿದೆ. ಹೇಗೆ ಅಂತ ಹೇಳ್ತೀನಿ ಬನ್ನಿ. ಈಗ ನೋಡಿ, ನಾವು ಪೆಟ್ರೋಲ್ ಕಾರುಗಳನ್ನ ಓಡಿಸಿ ಶ್ರೀಮಂತರಾಗಿದ್ರು, ನಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ ಅಂತಂದರೆ ಮೋಟ್ರ್ ಬೈಕ್ ತಗೋತೀವಿ. ಇನ್ನೂ ಉತ್ತಮವಾಗಿದೆ ಅಂದರೆ ಕಾರ್ ತಗೋತೀವಿ. ಇನ್ನೂ ಉತ್ತಮವಾಗಿದೆ ಅಂದರೆ ಬುಲೆಟ್ ಟ್ರೈನು, ಒಂದೇ ಭಾರತ್ ಎಕ್ಸ್ಪ್ರೆಸ್ ಅದರಲ್ಲಿ. ಇನ್ನೂ ಉತ್ತಮವಾಗಿದೆ ಅಂತಂದರೆ ಏರೋಪ್ಲೇನ್ಗಳಲ್ಲಿ ಓಡಾಡ್ತೀವಿ. ಏರೋಪ್ಲೇನ್ಗಳಲ್ಲಿ ಏರೋ ಫ್ಯೂಯಲ್ ಅಂತ ಅಂದ್ಬಿಟ್ಟು ಅತ್ಯುತ್ತಮ ಕ್ವಾಲಿಟಿಯ ಪೆಟ್ರೋಲ್ ಉಪಯೋಗಿಸ್ತೀವಿ. ಅದೇನಾಗಿದೆ, ಪೆಟ್ರೋಲ್ ಯೂಸ್ನೇ ನರೇಂದ್ರ ಮೋದಿ ಕಡಿಮೆ ಮಾಡ್ತಾಯಿದ್ದಾರೆ. ಹೇಗೆ ಕಡಿಮೆ ಮಾಡ್ತಾಯಿದ್ದಾರೆ ಅಂತಂದರೆ, ಇವರು ಬನ್ನಿ ನೋಡಿ, ಎಲೆಕ್ಟ್ರಿಕ್ ವೆಹಿಕಲ್ಗಳು ಬರುತ್ತೆ. ನಾನು ನಾನು ಓದಿದ್ದೆಲ್ಲ, ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದೆ. 6 ಗಂಟೆಗೆ ಬಸ್ ಹೊರಡುತ್ತೆ, 11ವರೆಗೆಲ್ಲ ಬೆಂಗಳೂರು ತಲುಪಿಬಿಡ್ತಾನೆ. ಅದು ಬ್ಯಾಟ್ರಿ ಚಾಲಿತ ಬಸ್. ಅದು ಏನು ಅಂದರೆ, ಎಲ್ಲ ಬಸ್ಗಳನ್ನ ಓವರ್ಟೇಕ್ ಮಾಡಿಕೊಂಡು 4-4.5 ಗಂಟೆ 164 ಕಿಲೋಮೀಟ್ರ್ ಸುತ್ಕೊಂಡು ಬೆಂಗಳೂರಿಗೆ ಬಂದ. ಹೀಗೇನು ಅಂತಂದರೆ, ನಾವು ಪೆಟ್ರೋಲ್ ಮೇಲೆ ಏನು ಅವಲಂಬಿತರಾಗಿದ್ವಿ, ಪೆಟ್ರೋಲ್ ಮೇಲೆ ಏನು ನಿರ್ಭರ ಆಗಿದ್ವಿ, ಪೆಟ್ರೋಲ್ನೇ ಯೂಸ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ವಿ, ಅದನ್ನು ಬಂದ್ ಮಾಡಿದ್ದಾರೆ ನರೇಂದ್ರ ಮೋದಿ. ಮೋಟ್ರ್ ಬೈಕ್ಗಳಿರ್ಬೋದು, ಸ್ಕೂಟರ್ಗಳಿರ್ಬೋದು, ಕಾರುಗಳಿರ್ಬೋದು, ಬಸ್ಗಳಿರ್ಬೋದು, ಇದನ್ನೆಲ್ಲ ಏನು ಮಾಡಿದ್ದಾರೆ ನೋಡಿ, ಬ್ಯಾಟ್ರಿಗಳಿಂದ ಓಡ್ತಕ್ಕಂಥ ಇವುಗಳನ್ನ ಇದು ಮಾಡಿದ್ದಾರೆ. ಬ್ಯಾಟ್ರಿನ ಚಾರ್ಜ್ ಮಾಡ್ಬೋದು. ಹೀಗಾಗಿ ಪೆಟ್ರೋಲ್ ಮೇಲೆ ನಮ್ಮ ಅವಲಂಬನೆ ಕಡಿಮೆ ಆಗಿದೆ. ಅವಲಂಬನೆ ಕಡಿಮೆ ಆಗಿದ್ದರಿಂದ ಏನಾಗಿದೆ, ಇಸ್ಲಾಮಿಕ್ ರಾಷ್ಟ್ರಗಳು ಯಾರು ಇದುವರೆಗೂ ಮಿಂಡಿ ಮೆರಿತಾಯಿದ್ರು, ನಮ್ಮ ಹತ್ರ ಪೆಟ್ರೋಲ್ ಇದೆ, ಪೆಟ್ರೋ ಡಾಲರ್ಸ್ ಅಂತ ಕರಿತಿದ್ರು. ಪೆಟ್ರೋ ಡಾಲರ್ಸಿಂದ ಯಾರು ಶ್ರೀಮಂತರಾಗಿದ್ದರು ಅವ್ರನ್ನೆಲ್ಲ ನೆಲಕ್ಕೆ ಕಚ್ಚುವಂಥ ಕೆಲಸ ಆಗ್ತಾಯಿದೆ. ಇದು ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಆಗ್ತಾಯಿದೆ. ಹೀಗೆ ಸೌದಿ ಅರೇಬಿಯಾ ಏನಾಗಿತ್ತು, ರಿಚೆಸ್ಟ್ ದೇಶ ಆಗಿತ್ತು. ಅವರು ಪೆಟ್ರೋ ಡಾಲರ್ಸ್ಗಳನ್ನ ಇದು ಮಾಡಿಕೊಂಡು ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತರಾಗಿ ಮೆರೀತಿದ್ರು. 1 ರಿಯಾಲ್ಗೆ $4 ತನಕ ಹೋಗಿತ್ತು. ಇಂಥ ಪರಿಸ್ಥಿತಿ ಇದ್ದಾಗ ಭಾಳ ಮೆರೀತಾಯಿದ್ರು. ಅದೇನಾಗಿದೆ, ಈಗ ಕಡಿಮೆ ಆಗಿದೆ. ಮತ್ತು ಅಲ್ಲಿ ಸುನ್ನಿ ಮುಸಲ್ಮಾನರು ಅಂತಂದರೆ, ಮೊಹಮ್ಮದ್ ಪೈಗಂಬರ್ ಏನು ಹುಡ್ತಾನೆ, ಮೆಕ್ಕಾದಲ್ಲಿ ಹುಡ್ತಾನೆ. ಅವನು ಅಂದರೆ 12ನೇ ಶತಮಾನದಲ್ಲಾಗುತ್ತೆ. ಅವರು ಮೆಕ್ಕಾದಲ್ಲಿ ಹುಡ್ತಾನೆ ಮತ್ತು ಸಾಯೋದು ಮದೀನಾದಲ್ಲಿ. ಹಾಗಾಗಿ ಮೆಕ್ಕಾ ಮದೀನಕ್ಕೆ ಪ್ರತಿಯೊಬ್ಬ ಸಾಬ್ರು ಪ್ರಪಂಚದ ಎಲ್ಲ ಕಡೆಗಳಿಂದ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ವಿಸಿಟ್ ಮಾಡಿ ಬರ್ತಾರೆ. ಯಾರು ಆ ಥರ ವಿಸಿಟ್ ಮಾಡಲ್ಲ, ಅವರು ಮುಸಲ್ಮಾನರಲ್ಲಿ ಅತ್ಯಂತ ಶ್ರೇಷ್ಠರಲ್ಲ ಅನ್ನೋ ಒಂದು ಪ್ರತೀತಿ ಇದೆ. ಆ ಪ್ರತೀತಿ ಭಾಳ ಗಟ್ಟಿಯಾಗಿದೆ. ಈ ಥರ ಇದ್ದಿದ್ದರಿಂದ ಸೌದಿ ಅರೇಬಿಯಾದಲ್ಲಿ ಇರ್ತಕ್ಕಂಥವ್ರು ಸುನ್ನಿ ಮುಸಲ್ಮಾನರು. ಶಿಯಾ ಮುಸಲ್ಮಾನರು ಎಲ್ಲಿದ್ದಾರೆ,
ಅವರೆಲ್ಲ ಕನ್ವರ್ಟ್ ಆದವರು. ಈ ಸುನ್ನಿ ಮುಸಲ್ಮಾನರು ಏನು ಮಾಡ್ತಾರೆ, ಪ್ರಪಂಚನೇ ಗೆಲ್ಲಬೇಕು ಅಂತ ಹೊರಡ್ತಾರೆ. ಹೊರಟಾಗಿ ಏನಾಗುತ್ತೆ, ಅನೇಕ ರಾಜ್ಯಗಳನ್ನ ವಶಪಡಿಸ್ತಾರೆ. ನೋಡಿ, ಇರಾನ್ ಬಗ್ಗೆ ಹೇಳಬೇಕಾಗುತ್ತೆ. ಇರಾನ್ ದೇಶವನ್ನು ಆಳ್ತಿದ್ದು ಝೌರಾಸ್ಟ್ರಿಯನ್ಸ್ ಅಂದ್ಬಿಟ್ಟು. ಝೌರಾಸ್ಟ್ರಿಯನ್ಸ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಹೇಳಬೇಕು ಅಂತಂದರೆ, ಪೇಶ್ವೆಗಳು ಏನಾಗಿರುತ್ತೆ, ಪೂರ್ವದಲ್ಲಿರ್ತಾರೆ. ನೋಡಿ, ಅವರು ಬ್ರಾಹ್ಮಣರು ರಾಜರವರು, ಅಂದರೆ ಹಿಂದೂ ಸಮಾಜದಲ್ಲಿ ಅತ್ಯುನ್ನತ ಗ್ರೇಡಲ್ಲಿದ್ದವರು ಅವರು ರಾಜರಾಗಿರ್ತಾರೆ. ಅವರು ರಾಜರಾಗಿದ್ದಂಥ ಕಾಲದಲ್ಲಿ ಅವರು ಅಫ್ಘಾನಿಸ್ತಾನದ ಗೆಲ್ತಾರೆ, ಇರಾನಿನ ಭಾಗಗಳನ್ನು ಗೆಲ್ತಾರೆ, ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳನ್ನ ಗೆಲ್ತಾರೆ. ಗೆದ್ದುಬಿಟ್ಟು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಈ ಥರ ಮಾಧವರಾವ್ ಪೇಶ್ವೆಯನ್ನವರು ಅಲ್ಲಿ ಹೋಗಿ ರಾಜ್ಯನೆಲ್ಲ ಸೋಲಿಸಿ ಅಲ್ಲಿ ಸಂಸ್ಥಾನವನ್ನು ಕಟ್ಟಿದ್ದು ಅನ್ನೋದು ನಮಗೆ ನಿಜವಾಗ್ಲೂ ಹೆಮ್ಮೆ ತರ್ತಕ್ಕಂಥ ಸಂಗತಿ. ಇರಲಿ, ಈ ವಿಷಯ ಎಲ್ಲ ನಾವು ಮಾತಾಡ್ತಿರೋದು. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಸುನ್ನಿ ಮುಸಲ್ಮಾನರು ಪ್ರಭಾವಕ್ಕಿರ್ತಾರೆ. ಮೊಹಮ್ಮದ್ ಪೈಗಂಬರು ಮಕ್ಕಾದಲ್ಲಿ ಹುಟ್ಟುತ್ತಾರೆ, ಮದೀನಾದಲ್ಲಿ ಸಾಯ್ತಾರೆ. ಹಾಗಾಗಿ ಮಕ್ಕಾ ಮತ್ತು ಮದೀನಾ ಸೌದಿ ಅರೇಬಿಯಾದ ವೆಸ್ಟರ್ನ್ ಪಾರ್ಟಲ್ಲಿದೆ. ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಧಾರ್ಮಿಕ ಸ್ಥಳನ ಹೌದು. ಯಾರು ಮುಸಲ್ಮಾನರು ಇರ್ತಾರೆ ಅವರು ತಮಗೆ ಮೋಕ್ಷ ಸಿಗಲಿ, ತಮಗೆ ಹೈಯೆಸ್ಟ್ ಗ್ರೇಡ್ ಮುಸಲ್ಮಾನರಾಗಲಿ ಅಂತ ಅಂದ್ಬಿಟ್ಟು ಏನಾಗ್ತದೆ, ಪ್ರತಿಯೊಬ್ಬರು ಅದನ್ನು ವಿಸಿಟ್ ಮಾಡ್ಕೊಂಡು ಬರ್ತಾರೆ. ಇಂಥ ಪರಿಸ್ಥಿತಿ ಇರ್ತಕ್ಕಂಥ ಇದರಲ್ಲಿ ಏನಾಗುತ್ತೆ, ರಾಜ್ಯಭಾರನ ವಿಸ್ತಾರ ಮಾಡಬೇಕು ಅನ್ನೋ ಕಳಗಳಿರುತ್ತೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಸಣ್ಣ ಸಣ್ಣ ಗುಂಪುಗಳಾಗಿ ಅನೇಕ ಹೊಡೆದಾಟಗಳನ್ನ ಮಾಡ್ತಾ ಇರಾನ್ನು ಝೌರಾಸ್ಟ್ರಿಯನ್ಸ್ ಇದ್ದಂಥ ಇರಾನ್ನ ನೋಡಿ ಅವ್ರನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡಿಬಿಡ್ತಾರೆ. ಕೇವಲ 10-15 ವರ್ಷಗಳಲ್ಲಿ ಕಂಪ್ಲೀಟ್ ಇರಾನು ಝೌರಾಸ್ಟ್ರಿಯನ್ಸ್ ಇರ್ತಾರೆ, ಅವರು ಮುಸಲ್ಮಾನರಾಗ್ಬಿಡ್ತಾರೆ 10-15 ವರ್ಷದಲ್ಲಿ. ನಮ್ಮ ದೇಶದಲ್ಲಿ ಆಕ್ರಮಣ ಮಾಡ್ತಾರೆ. ಮೊಹಮ್ಮದ್ ಅಕ್ಬರ್ ಬಂದಂತೆ, ಔರಂಗಜೇಬ್ ಬಂದಂತೆ, ಗಜ್ನಿ ಮೊಹಮ್ಮದ್ ಬಂದಂತೆ, ಯಾರ್ಯಾರು 100 ಜನ ಬರ್ತಾರೆ, 1500 ವರ್ಷಗಳ ಕಾಲ ರೂಲ್ ಮಾಡಿದ್ರು ಅಂತಾರೆ. ನಮ್ಮ ದೇಶದಲ್ಲಿ ಯಾರು ಡೆಲ್ಲಿನ ರೂಲ್ ಮಾಡ್ತಾರೆ, ನಮ್ಮ ದೇಶವನ್ನು ರೂಲ್ ಮಾಡ್ದಂಗೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ನಮ್ಮ ದೇಶದ ಕಂಪ್ಲೀಟ್ನ ಯಾರು ಬ್ರಿಟಿಷರು ಸಹ ರೂಲ್ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಮಾಡಿದಾಗ ಇರಾನ್ ಏನಾಗುತ್ತೆ, ಝೌರಾಸ್ಟ್ರಿಯನ್ ಆಗಿದ್ದಂಥ ಇರಾನು ಕಂಪ್ಲೀಟಾಗಿ ಇಸ್ಲಾಮಿಕ್ ರಾಷ್ಟ್ರ ಆಗುತ್ತೆ. 10-15 ವರ್ಷಗಳಲ್ಲಿ ಆಗ್ಬಿಡುತ್ತೆ. ನಮ್ಮ ದೇಶ ಹಿಂದೂ ದೇಶವಾಗಿ ಉಳ್ಕೊಂಡಿದೆ. ಆದರೆ ನಾವು ಪ್ರೆಸೆಂಟ್ ಡೇ ಪಾಲಿಟಿಕ್ಸಲ್ಲಿ ನಾವು ಹಿಂದೂ ದೇಶ ಅಂತ ಕಲ್ತ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ವಿ. ಸೆಕ್ಯುಲರ್ ಅಂತ ಹೇಳ್ತೀವಿ. ಸೆಕ್ಯುಲರ್ ಅಂದರೆ ನಮ್ಮ ದೇಶದಲ್ಲಿ ನೋಡಿ 10-12% ಇರ್ತಕ್ಕಂಥ ಇವತ್ತು ಸಹ ಮುಸಲ್ಮಾನರು ನಮ್ಮದು ದೇಶ, ನಮಗೆ ಸಮಾನವಾದ ಹಕ್ಕಿರಬೇಕು ಅಂತ ಗಲಾಟೆ ಮಾಡ್ತಿರೋದ್ರಿಂದ ಅವ್ರನ್ನ ಫಸ್ಟ್ ಗ್ರೇಡ್ ಆಗಿ ಸಿಟಿಸನ್ ನಾವು ನೋಡ್ತಿದ್ದೀವಿ. ನಾವು ಹಿಂದೂಗಳೇನಿದ್ದೀವಿ 70-72% ಇದ್ದರೂ ಸಹ ನಾವು ಸೆಕೆಂಡ್ ಗ್ರೇಡ್ ಸಿಟಿಸನ್ ಆಗಿದ್ದೀವಿ. ನಮಗಿಲ್ಲದೆ ಇರತಕ್ಕಂಥ ಸವಲತ್ತುಗಳು ಅಧಿಕಾರಗಳು ಎಲ್ಲ ಅವ್ರಿಗೆ ಸಿಗ್ತಾಯಿದೆ. ಇದು ಎಚ್ಚೆತ್ಕೊಳ್ಳೋ ವಿಷಯ ಅಲ್ವಾ? ನಾವು ಎಲ್ಲಿವರೆಗೆ ಹೀಗೆ ಮುತ್ಕೊಂಡು ಕೂತಿರಬೇಕು? ನಾವು ಎಚ್ಚೆತ್ಕೋಬೇಕು. ನಮ್ಮದು ಹಿಂದೂ ದೇಶ, ಡೆಮಾಕ್ರಸಿ ಅಂತ ಒಪ್ಕೊಂಡಿರ್ತಕ್ಕಂಥ ದೇಶ. ಡೆಮಾಕ್ರಸಿ ಅಂದರೆ ಒಮ್ಮತಕ್ಕೆ ಮಾನ್ಯತೆ ಇರಬೇಕು, ಜನರ ಆಶೋತ್ತರಗಳಿಗೆ ಪೂರಕವಾದಂಥ ಸಂವಿಧಾನ ರಚನೆ ಆಗಬೇಕು. ಈ ಥರ ಸಂವಿಧಾನ ರಚನೆ ಆಗಬೇಕು ಅಂತಂದರೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ, ಅಂಬೇಡ್ಕರ್ ಬರೀ ಸಂವಿಧಾನದ ರಚನೆ ಮಾಡ್ತಕ್ಕಂಥ ಕಮಿಟಿ ಹೆಡ್ ಆಗಿದ್ದಾರೆ ಅಷ್ಟೇ. ಅಂಥ ಸಂವಿಧಾನವನ್ನು ನಾವು ಕಿತ್ತೊಗಿಬೇಕು. ನಾವು ಸಪ್ರೇಟ್ ಆದಂಥ ಸಂವಿಧಾನ, ಡೆಮಾಕ್ರಸಿಗೆ ಪೂರಕವಾದಂಥ ಸಂವಿಧಾನವನ್ನು ರಚಿಸ್ಕೋಬೇಕು. ಮತ್ತು ನಮ್ಮ ಆಶಯಗಳಿಗೆ, ನಮ್ಮ ಇವುಗಳಿಗೆ, ಬೇಡಿಕೆಗಳಿಗೆ ಸ್ಪಂದಿಸ್ತಕ್ಕಂಥ ಸಂವಿಧಾನ ರಚನೆ ಮಾಡಬೇಕು ಅಂತ ಹೇಳಿ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.